ನಮಸ್ಕಾರ ಸ್ನೇಹಿತರೆ, ನಾನು ಇವತ್ತು ಸುಜುಕಿ ವಿ ಸ್ಟ್ರೋಮ್ 250cc ಬೈಕ್ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಇದ್ದೀನಿ. ಈ ಶೋರೂಮ್ ಬರೋದು ನಮ್ಮ ಬೆಂಗಳೂರಲ್ಲಿ ದೇವೇಗೌಡ ಪೆಟ್ರೋಲ್ ಬಂಕ್ ಅದು ಆಪೋಸಿಟ್ ಸುಜುಕಿ ಶೋರೂಮ್ ಇದೆ. ಅವ್ರ ಡೀಟೇಲ್ಸ್ ಮತ್ತೆ ಶೋರೂಮ್ ಅವ್ರ ನಂಬರ್ ಕೊಟ್ಟಿರ್ತೀನಿ ಸ್ನೇಹಿತರೆ. ನಿಮ್ಗೆ ಮೊದಲು ಗಾಡಿ ಯಾವ ತರ ಇದೆ, ಏನಿದೆ, ಏನ್ ಫೀಚರ್ ಇದೆ, ಏನ್ ಪ್ರೈಸ್ ಇದೆ ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ. ವಿಡಿಯೋ ಕೊನೆಯವರೆಗೂ ನೋಡಿ ಸ್ನೇಹಿತರೆ. ಸ್ನೇಹಿತರೆ, ಇನ್ನು ಗಾಡಿ ಇಂಜಿನ್ ಬಗ್ಗೆ ಮೊದಲೇ ಹೇಳ್ತಾ ಇದೀನಿ. ಇದು 249cc, ಪವರ್ ಬಂದು 26 bhp ಇದೆ. ಟಾರ್ಕ್ ಬಂದು ನಿಮ್ಗೆ 22 Nm ಇದೆ. ಇಲ್ಲ, ಈ ಗಾಡಿ ನಿಮ್ಗೆ ವಿಶ್ವನಲ್ಲಿ 650 ಬರುತ್ತೆ. ನೀವು ಅದ್ ನೋಡಿದ್ರೆ ಸೇಮ್ ಅದೇ ತರನೇ ಇರುತ್ತೆ. ಅದು ಸ್ವಲ್ಪ ರೈಟ್ ಜಾಸ್ತಿ ಇದೆ. ಅದು ನೋಡ್ಕೊಂಡು ಈ ಗಾಡಿನ ಸ್ವಲ್ಪ ಲಾಂಚ್ ಮಾಡಿರೋದು. ಇದು ಈ ಜಿಕ್ಸರ್ ಅಂತ ಬರುತ್ತೆ ಗಾಡಿ, ಅದಿದೆ ಇಂಜಿನ್ ಇದೆ. ನಿಮ್ಗೆ ಸ್ವಲ್ಪ ಅದು ನೋಡಿದ್ರೆ ಹಂಗೆ ಇರುತ್ತೆ ಗಾಡಿ ಲುಕ್, ಸ್ವಲ್ಪ ಹಂಗೆ ಕಾಣುತ್ತೆ ನಿಮ್ಗೆ. ಇನ್ನ ಇದಕ್ಕೆ ಮೈಲೇಜ್ ಬಂದು 32 ಇದೆ. ಇನ್ನ ಟಾಪ್ ಸ್ಪೀಡ್ ಇದೆ ಸ್ನೇಹಿತರೆ 140 ಇದೆ. ಇನ್ನು ಸೀಟ್ ಹೈಟ್ ಬಂದು ಇದಕ್ಕೆ 835 mm ಇದೆ ಸ್ನೇಹಿತರೆ. ಆರಾಮಾಗಿ ನಿಮ್ಗೆ ಆಫ್ ರೋಡ್ ಮಾಡಬಹುದು ಇದ್ರೂ. ಬಟ್ ಇದನ್ನ ಲಾಂಚ್ ಮಾಡಿರೋದೇನಂದ್ರೆ ಅವರು ಪಕ್ಕ ಆಫ್ ರೋಡ್ಗೆ ಏನು ಮಾಡಿಲ್ಲ. ನಿಮ್ಗಿದು ಇದೇ ನಿಮ್ಗೆ ABS ಎಲ್ಲ ನೀವು ಅಡ್ಜಸ್ಟ್ ಮಾಡ್ಕೊಳ್ತಾ ಏನಿರಲ್ಲ. ಬೇರೆ ಬ್ಯಾಕ್ ಅಲ್ಲಿ ಮಾತ್ರ ABS ಅಡ್ಜಸ್ಟ್ ಮಾಡ್ಕೊಬಹುದು ಅಷ್ಟೇ. ಸ್ವಲ್ಪ ಸಸ್ಪೆನ್ಷನ್ ಎಲ್ಲ ಸ್ವಲ್ಪ ಇದಕ್ಕೆ ಹೆವಿ ಕೊಡ್ಬೇಕು. ಇದು ನಾರ್ಮಲ್ ಕೊಟ್ಟಿದ್ದಾರೆ. ಈ ಗಾಡಿ ಸ್ವಲ್ಪ ಫಸ್ಟ್ ತಗೊಳ್ಳೋರ್ಗೆ, ಸ್ವಲ್ಪ ಹೈಟ್ ಇರೋರಿಗೆ ಒಳ್ಳೆ ಬೆಸ್ಟ್ ಗಾಡಿ ಇದು. ಸ್ವಲ್ಪ ಹೈಟ್ ಕಮ್ಮಿ ಇರೋರಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ಮತ್ತೆ ಇದು ಹ್ಯಾಂಡಲ್ ಬಾರ್ ಅಷ್ಟೇ, ಇದು ಸ್ವಲ್ಪ ತಿರ್ಸಿದ್ರೆ ಫುಲ್ ಗಾಡಿನೇ ತಿರ್ಗೋದಿಲ್ಲ. ಹ್ಯಾಂಡಲ್ ಮಾತ್ರ, ಬಾರ್ ಮಾತ್ರ ತಿರುಗುತ್ತೆ. ಸ್ವಲ್ಪ ನೀವು ಓಡಿಸಕ್ಕೆ 1-2-3 ದಿನ ಸ್ವಲ್ಪ ಕಷ್ಟ ಆಗುತ್ತೆ. ಅದ್ ಬಿಟ್ರೆ ಮಿಕ್ಕಿದ ಗಾಡಿ ನೋಡಕ್ ಒಳ್ಳೆ ದೊಡ್ಡ ಗಾಡಿ ತರ ಕಾಣುತ್ತೆ. ನೀವೇನ ದೂರದಿಂದ ನೋಡಿದ್ರೆ ಈ ಗಾಡಿ ನೋಡಿದ್ರೆ ನಿಮ್ಗೆ ದೊಡ್ಡ ಗಾಡಿ ಅಂತ ಅನ್ಸುತ್ತೆ. ಬಟ್ 650cc ತಗೊಳಕ್ಕಾಗಲ್ಲ ಈ ಸ್ಟ್ರೋಮ್. ಅದ್ರ ಬದಲು ಇದನ್ನ ತಗೊಳ್ಬೋದು. ಏನು ಚೆನ್ನಾಗಿ ಕಾಣ್ತಾ ಇದೆ, ಲುಕ್ ಎಲ್ಲ ಹೋಗ್ಲಿ ಒಳ್ಳೆ ದೊಡ್ಡ ಗಾಡಿ ತರ ಲುಕ್ ಇದೆ. ನಿಮ್ಗೆ ಪ್ರೈಸ್ ಲಾಸ್ಟ್ ಹೇಳ್ತೀನಿ ನಿಮ್ಗೆ ಎಷ್ಟಿದೆ ಅಂತ. ನೋಡಿ, ಫ್ರಂಟ್ ಎಲ್ಲ ಈ ತರ ಇದೆ. ಇನ್ನು ಗಾಡಿ ಓವರ್ ಆಲ್ ವೆಯ್ಟ್ ಬಂದು ನಿಮ್ಗೆ 167 kg ಇದೆ. ಇನ್ನು ಇದು BS6 ಇದು. ಇವಾಗ ಬರೋದಲ್ಲ BS6 ಬರೋದು. ನೋಡಿ, ಹ್ಯಾಂಡಲ್ ಬಾರ್ ಈ ತರ ಇದೆ. ನೋಡಿ, ಇದೆಲ್ಲ ಓಡೋ ಮೀಟರ್ ಎಲ್ಲ ಫುಲ್ ಡಿಜಿಟಲ್ ಬರುತ್ತೆ. ನಿಮ್ಗೆ ಬ್ಲೂಟೂತ್ ಆಪ್ಷನ್ ಇರುತ್ತೆ. ಲೊಕೇಶನ್ ಎಲ್ಲಿಗೋದೆಲ್ಲ ತೋರಿಸುತ್ತೆ. ಇವಾಗ ಬರೋಲ್ಲ, ಡಿಜಿಟಲ್ ಇದೆ, ಇನ್ನೇನಿಲ್ಲ. ನೋಡಿ, ವೀಲ್ ಎಲ್ಲ ಈ ತರ ಕೊಟ್ಟಿದ್ದಾನೆ. ಎಲ್ಲ ABS ಡಿಸ್ಕ್ ಎಲ್ಲ ಇದೆ ಇದಕ್ಕೆ. ನಿಮ್ಗೆ ಡಬಲ್ ಎಕ್ಸಿಟ್ ಇರುತ್ತೆ. ನೋಡಿ, ಎಕ್ಸಿಟ್ ಸೌಂಡ್ ಡಬಲ್ ಇರುತ್ತೆ ಇದಕ್ಕೆ. ಎಲ್ಲ ಸಿಂಗಲ್ ಬರುತ್ತೆ, ಇದಕ್ಕೆ ಡಬಲ್ ಇದೆ. 6 ಗೇರ್ ಬರುತ್ತೆ. ಇನ್ನು ಗ್ರೌಂಡ್ ಕ್ಲಿಯರೆನ್ಸ್ ಹೇಳ್ಬೇಕಂದ್ರೆ 205 mm ಇದೆ. ಇನ್ನು ಈ ಗಾಡಿಗೆ ವ್ಯಾರಂಟಿ ಬಂದು 2 ವರ್ಷ ಕೊಟ್ಟಿದ್ದಾರೆ. ಇನ್ನು ಇದಕ್ಕೆ ಪೆಟ್ರೋಲ್ ಬಂದು ಮಿನಿಮಮ್ 15 ಲೀಟರ್ ಹಾಕ್ಬೋದು. ಇನ್ನು ಹೈಟ್ ಬಂದು ಇದಕ್ಕೆ 1355 mm ಇದೆ. ಈ ಗಾಡಿ ಏತಕ್ಕೆ ಫೇಮಸ್ ಆಗಿಲ್ಲ ಅಂದ್ರೆ ಇದು ಸ್ವಲ್ಪ ಪ್ರಮೋಷನ್ ಕಮ್ಮಿ ಮಾಡಿದ್ದಾರೆ. ಸುಜುಕಿಯಲ್ಲಿ ಈ ತರ ಸ್ಟ್ರೋಮ್ 250 ಆಫ್ ರೋಡ್ ಅಂತ ಬೈಕ್ ಇದೆ ಅನ್ನೋದು ಎಷ್ಟೊಂದು ಜನಕ್ಕೆ ಗೊತ್ತಿಲ್ಲ. ಬಟ್ ಈ ಗಾಡಿಯನ್ನು ಸ್ವಲ್ಪ ರೈಟ್ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಜನಕ್ಕೆ ಇನ್ನು ಎಷ್ಟೊಂದು ಜನಕ್ಕೆ ಗೊತ್ತೇ ಆಗಿರಲಿಲ್ಲ ಈ ಗಾಡಿ ಇದೆ ಅಂತ. ಇನ್ನೇನ್ ಹೇಳ್ಬೋದಂದ್ರೆ, ಇನ್ನು ಈ ಗಾಡಿ ಕಲರ್ಗಳು ಬಂದು ರೆಡ್ ಬರುತ್ತೆ, ಬ್ಲೂ ಬರುತ್ತೆ, ಯೆಲ್ಲೋ ಬರುತ್ತೆ. ಇನ್ನು ನಿಮ್ಗೆಲ್ಲ ಫ್ರಂಟ್ ಅಲ್ಲೆಲ್ಲ LED ಬರುತ್ತೆ. ರೇಡಿಯೇಟರ್ ಕೊಟ್ಟಿದ್ದಾರೆ. ನಿಮ್ಗೆಲ್ಲ ಫ್ರಂಟಲ್ ಸಸ್ಪೆನ್ಷನ್ ಎಲ್ಲ ಚೆನ್ನಾಗಿದೆ. ಬ್ಯಾಕ್ ಅಲ್ಲಿ ಮಾತ್ರ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಬಹುದು. ಫ್ರಂಟ್ ಅಲ್ಲೆಲ್ಲ ನಿಮ್ಗೆ ಅಡ್ಜಸ್ಟ್ ಮಾಡ್ಕೊಳಕ್ ಆಗಲ್ಲ ಸಸ್ಪೆನ್ಷನ್ ಎಲ್ಲ. ನೋಡಿ, ಫ್ರಂಟ್ ಅಲ್ಲೆಲ್ಲ LED ಕೊಟ್ಟಿದ್ದಾನೆ. ನಿಮ್ಗೆ 650 ನೋಡಿದ್ರೆ ವಿಶ್ವನ್ ನೋಡಿದ್ರೆ ಅದೇ ತರನೇ ಇರುತ್ತೆ. ಚೆನ್ನಾಗಿದೆ ಗಾಡಿ, ಸ್ವಲ್ಪ ಹೆವಿ ಅನ್ಸುತ್ತೆ ನೋಡಕ್ಕೆ. ಲುಕ್ ಸಖತ್ತಾಗ್ಬಿಟ್ಟಿದ್ದಾನೆ. ಲುಕ್ ಆಗಿ ಎಲ್ಲದು ಚೆನ್ನಾಗಿದೆ ಗಾಡಿಲಿ. ನೋಡಿ, ಸುಜುಕಿ ವಿ ಸ್ಟ್ರೋಮ್ ಅಂತ ಕೊಟ್ಟಿದ್ದಾರೆ. ಸಿಂಪಲ್ ಆಗಿದೆ ಲೋಗೋ ಆಗ್ಲಿ ಎಲ್ಲಾದ್ರೂ.
ನಂಗೆ ಇವೆಲ್ಲ ತುಂಬಾನೇ ಇಷ್ಟ ಆಯ್ತು. ಇನ್ನು ಫ್ರಂಟ್ ವೀಲ್ ಸೈಜ್ ಹೇಳ್ಬೇಕಂದ್ರೆ 482 mm ಇದೆ, ಬ್ಯಾಕ್ ಅಲ್ಲಿ 431 mm ಇದೆ. ಅಲೋ ವೀಲ್ಸ್ ಬರುತ್ತೆ, ಆರಾಮಾಗಿ ಇಬ್ರು ಕುತ್ಕೊಂಡು ಹೋಗ್ಬೋದು. ನೋಡಿ ಲಗೇಜ್ ಇಟ್ಕೊಳಕ್ಕೆಲ್ಲ ಅವರೇ ಕ್ಯಾರಿಯರ್ ಎಲ್ಲ ಕೊಟ್ಟಿದ್ದಾರೆ, ಚೆನ್ನಾಗಿದೆ. ಇದಕ್ಕೆ ಡಬಲ್ ಸೈಡ್ ABS ಇದೆ. ಇವಾಗೆಲ್ಲ ಸರ್ಕಾರದಿಂದಾನೆ 150cc ಮಿನಿಮಮ್ಗೆ ಡಬಲ್ ABS ಇರಬೇಕು ಅಂತ ಹೇಳಿದ್ದಾರೆ, ಅದು ಅವೆಲ್ಲ ಜಾರಿಗೆ ಬಂದಿದೆ. ಇನ್ನ ಟೈರ್ ಸೈಜ್ ಬಗ್ಗೆ ಹೇಳ್ಬೇಕಂದ್ರೆ ಬ್ಯಾಕ್ ಅಲ್ಲಿ ನಿಮ್ಗೆ 17 ಬರುತ್ತೆ, ಫ್ರಂಟ್ ಅಲ್ಲಿ ನಿಮ್ಗೆ 19 ಬರುತ್ತೆ ಸ್ನೇಹಿತರೆ. ಇವೆಲ್ಲ ಎಕ್ಸ್ಟ್ರಾ ಕೊಟ್ಟಿದೆ, ಬಟ್ ಇದು ಶೋರೂಮ್ ಇಂದಾನೆ ಅದೇ ಬಂದಿದೆ. ನೋಡಿ ಸೀಟ್ ಆರಾಮಾಗಿ ಸಾಟಲ್ ಆಗಿದೆ, ಚೆನ್ನಾಗಿದೆ. 835 mm ಇದೆ, ಚೆನ್ನಾಗಿದೆ ಸೀಟ್ ಹೈಟ್ ಎಲ್ಲ. ಆರಾಮಾಗಿ 6 ಗೇರ್ ಇದು, ಆರಾಮಾಗಿ ಓಡಿಸ್ಕೊಂಡು ಹೋಗ್ಬೋದು, ಚೆನ್ನಾಗಿದೆ ಗಾಡಿ ಎಲ್ಲ. ಚಾರ್ಜಿಂಗ್ ಹಾಕೊಬಹುದು, ಇಲ್ಲ ಚಾರ್ಜಿಂಗ್ ಎಲ್ಲ ಕೊಟ್ಟಿದ್ದಾರೆ. ಇವಾಗ ಬರೋ ಗಾಡಿಗಳೆಲ್ಲ ಏನೇನು ಆಫ್ ರೋಡ್ ಫೀಚರ್ ಬೇಕೋ ಎಲ್ಲ ಕೊಡ್ತಾರೆ. ಇವಾಗೆಲ್ಲ ಲಾಂಚ್ ಮಾಡೋದು ಅಷ್ಟೇ, ಎಲ್ಲ ಆಫ್ ರೋಡ್ ಗಾಡಿಗಳಿಗೆ ಬಿಡ್ತಾ ಇದಾರೆ, ಮತ್ತೆ ಟೂರಿಂಗ್ ಅದಕ್ಕೋಸ್ಕರನೇ ಬಿಡ್ತಾ ಇದಾರೆ. ಈ ಗಾಡಿ ನೇಟ್ ಫೇಮಸ್ ಆಗಿರೋ ಅಂದ್ರೆ ಈ ಗಾಡಿ ಆನ್ ರೋಡ್ ಪ್ರೈಸ್ ನಿಮ್ಗೆ ಹೇಳ್ತಾ ಇದೀನಿ, 2,75,000 ರೂಪಾಯಿ ಇದೆ. ಈ ಪ್ರೈಸ್ ಗೆ ಹಿಮಾಲಯನ್ ಆಗ್ಲಿ ಜಾವಾದ್ ಆಗ್ಲಿ ಎಲ್ಲ ಬಂದ್ಬಿಡುತ್ತೆ. ಅದಕ್ಕೋಸ್ಕರ ನೀವು 40,000 ಹಾಕಿದ್ರೆ ಆ ಗಾಡಿನೇ ಬರುತ್ತೆ ಅಂತ ಜನ ಅದಕ್ಕೆ ಹೋಗ್ಬಿಡ್ತಾರೆ. ಬಟ್ ಇವ್ರು ಸ್ವಲ್ಪ ಪ್ರೈಸ್ ಏನೇನೋ ಸ್ವಲ್ಪ ಕಮ್ಮಿ ಮಾಡಿದ್ರೆ, ಇವಾಗ ಎಲ್ಲಿ ಎಕ್ಸ್ಪ್ರೆಸ್ ಕ್ಲಿಕ್ ಆಗಿದ್ವಿ ಅದೇ ತರ ಇದು ಕ್ಲಿಕ್ ಆಗ್ತೈತೆ. ಬರೀ ಇಂಜಿನ್ ಅಷ್ಟೇ ಲಿಕ್ವಿಡ್ ಇಂಜಿನ್ ಇವೆಲ್ಲ, ಇವಾಗ ತರ ಇಂಜಿನ್ ಎಲ್ಲ ಲಿಕ್ವಿಡೇ ಬರುತ್ತೆ, ಚೆನ್ನಾಗಿರುತ್ತೆ. ಗೇರ್ಗಳೆಲ್ಲ ಹಿಂಗಿರುತ್ತೆ. ಇವು ಸ್ವಲ್ಪ ಪ್ರೈಸ್ ಎಲ್ಲ ಕಮ್ಮಿ ಮಾಡಿದೆ. ನಮ್ ಬೆಂಗಳೂರಲ್ಲಿ ಇದೆ 2,75,000 ರೂಪಾಯಿ ಬೇಕು ಈ ಗಾಡಿ ತಗೊಳೋಕೆ. ಹತ್ತತ್ರ ನಿಮ್ಗೆ ಈಚೆ ಬರೋಷ್ಟೊತ್ತಿಗೆ ಒಂದು 2,90,000 ಆಗೋಗ್ಬಿಡುತ್ತೆ. ಆಕ್ಸೆಸರೀಸ್ CHC ಸರ್ವಿಸ್ ಅಂತ ಸ್ವಲ್ಪ ಸುಜುಕಿ ಇವೆಲ್ಲ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ. ಬಟ್ ಸರ್ವಿಸ್ ಎಲ್ಲ ಕೇಳಬೇಡಿ, ಸರ್ವಿಸ್ ಎಲ್ಲ ಶೋರೂಮ್ ಅವರು ಚೆನ್ನಾಗಿ ಕೊಡೋದಿಲ್ಲ. ನೀವೇನಂದ್ರೆ ಫ್ರೀ ಸರ್ವಿಸ್ ಒಂದು ಮಾಡಿಸ್ಕೊಂಡು ಮಿಕ್ಕಿದೆಲ್ಲ ಈಚೆ ಮಾಡ್ಕೊಬಹುದು. ಶೋರೂಮ್ ಅಲ್ಲೇ ಮಾಡಿಸ್ಕೊಂತೀರಿ, ಹೆವಿ ಕತ್ರಿ ಆಗ್ತಾರೆ ನಿಮ್ಗೆ. ಇನ್ನು ಅದ್ಬಿಟ್ರೆ ಇದೇ ಸ್ನೇಹಿತರೆ, ಇನ್ನೇನು ಗಾಡಿ ಎಲ್ಲ ಹೇಳಿದೀನಿ ಅಂದ್ಕೊಂಡಿದೀನಿ. ನೀವೇನೋ ಮಿಸ್ಟೇಕ್ ಮಾಡಿದ್ರೆ ಕಮೆಂಟ್ ಅಲ್ಲಿ ತಿಳಿಸಿ. ಇದೇ ತರ ವಿಡಿಯೋ ಮಾಡ್ತಾ ಇರ್ತೀನಿ ಸ್ನೇಹಿತರೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ, ಬಾಯ್.